ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳುವಂತೆ ತವಕದಿಂದ ಕರ್ತನ ಪಾದ ಸನ್ನಿಧಿಗೆ ಸಮರ್ಪಣೆ ಮಾಡಿಕೊಂಡು ಸಿದ್ಧ ಮನಸ್ಸಿನಿಂದ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರಾದಂಥ ನಿಮಗೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ದೇವರ ವಾಕ್ಯವು ಖಂಡಿತವಾಗಿ ನಮ್ಮ ಜೀವಿತಗಳಿಗೆ ಅದು ಆಧರಣೆಯು ಆಶೀರ್ವಾದವೂ ಆಗಿದೆ ಎಂಬುದು ಮಾತ್ರ ಸತ್ಯವಾಗಿದೆ. ಪ್ರೀತಿ ದೇವಜನವೇ, ಕನ್ನಡದಲ್ಲಿ ಒಂದು ಹಾಡಿದೆ, ಪ್ರೀತಿ ಯೇಸುವಿನ ಪ್ರೀತಿ ಅದು ಎಂದು ಯಾರು ಅಳೆಯಲಾರರು, ಅಳತೆ ಮಾಡಲಿಕ್ಕೆ ಆಗುವುದಿಲ್ಲ. ಅದು ನನಗೆ ತೆಲುಗಲ್ಲಿ ತುಂಬ ಇಷ್ಟ ಆಗಿತ್ತು. ಆಮೇಲೆ ಕನ್ನಡದಲ್ಲಿ ನಾನು ಕೇಳಿಸಿಕೊಂಡೆ. ಆ ಒಂದು ಹಾಡನ್ನು ನೀವು ಕೇಳಿಸ್ಕೊಂಡಿರ್ತೀರಲ್ವ, ಪ್ರೀತಿ ಯೇಸುವಿನ ಪ್ರೀತಿ ಅದು ಎಂದು ಯಾರು ಅಳೆಯಲಾರರು. ಹಾಗೇನಾ? ಇವರು ಕೊಲುವಲೇನಿದೆ ತೆಲುಗಲ್ಲಿ. ಅಲ್ಲಿ ಹೇಳುತ್ತದೆ, ಬಂಧು ಮಿತ್ರರ ಪ್ರೀತಿ, ತಂದೆ ತಾಯಿಗಳ ಪ್ರೀತಿ, ಗಂಡ ಹೆಂಡತಿಯರ ಪ್ರೀತಿ, ಎಲ್ಲ ಪ್ರೀತಿ ಒಂದು ಹೋಲಿಕೆ ಮಾಡಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯಾಕೆ ಯಾವ ರೀತಿಯಾಗಿ ಗಂಡ ಹೆಂಡತಿಯರ ಪ್ರೀತಿ ದೀಪದಲ್ಲಿ ಎಣ್ಣೆ ಇರುವ ತನಕ ಅದು ಉರಿಯುತ್ತದೆ, ಆ ದೀಪದಲ್ಲಿ ಎಣ್ಣೆ ಆಗೋದ್ಮೇಲೆ ನಿಧಾನವಾಗಿ ಹಾರಿ ಹೋಗ್ತದೆ ಅನ್ನುವಂತೆ ಆ ಪ್ರೀತಿ. ಇನ್ನು ಕೆಲವರ ಪ್ರೀತಿಯನ್ನು ಹೂವಿಗೆ ಹೋಲಿಕೆ ಮಾಡಿದ್ದಾರೆ. ಹೂವು ಅದೇನು ಮಾಡ್ತದೆ, ಹರಳಿ ಅದು ಸುಗಂಧ ಕೊಟ್ಟು ಆನಂತರ ಅದೇನಾಗುತ್ತೆ, ಅದು ಒಣಗಿ ಹೋಗುತ್ತದೆ. ಆ ರೀತಿಯಾಗಿ ಗಾಳಿ ಬಡಿದುಕೊಂಡು ಹೋಗುವಂತೆ ಹೋಗುತ್ತದೆ. ಅಂದರೆ ಇಲ್ಲಿ ಮನುಷ್ಯರ ಪ್ರೀತಿಗಳು ತಣ್ಣಗಾಗಿ ಹೋದಾಗಲೂ ಕೂಡ ದೇವಾದಿ ದೇವನ ಪ್ರೀತಿಯು ಯಾವಾಗಲೂ ಸ್ಥಿರವಾಗಿರುವುದು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ದೇವರು ನಿಮ್ಮನ್ನು ನನ್ನನ್ನು ಪ್ರೀತಿಸುತ್ತಾನೆ. ಒಂದು ಹುಡುಗ, ಒಂದು 6 ವರ್ಷದ ಹುಡುಗ ಪಾಪ ಒಂದು ಕ್ಯಾನ್ಸರ್ನಿಂದ ಇನ್ನೇನು ಸಾಯುವ ಸ್ಥಿತಿಗೆ ಬಂದಿರುತ್ತಾನೆ. 6 ವರ್ಷದ ಹುಡುಗ, ಅಲ್ಲಿ ಅರ್ಥ ಮಾಡಿಕೊಳ್ಳಿ, ಆ 6 ವರ್ಷದ ಹುಡುಗ ಕ್ಯಾನ್ಸರಿಂದ ಬಳಲುವಾಗ ಒಬ್ಬ ವ್ಯಕ್ತಿ ಬಂದು ಅವನ ಹತ್ರ ಕೇಳ್ತಾರೆ, ಏನಪ್ಪ ಚಿಕ್ಕ ವಯಸ್ಸಿನಲ್ಲಿಯೇ ದೇವರು ಇಂಥ ಶಿಕ್ಷೆಯನ್ನು ನಿನಗೆ ಕೊಟ್ಬಿಟ್ಟಿದ್ದಾರಲ್ಲ, ಎಂಥದಪ್ಪ ಅಯ್ಯೋ ಅಂತ ಹೇಳುವಾಗ, ಅಂದರೆ ಕೇಳುವವರು ದುಃಖ ಪಡ್ತಾ ಇದ್ದಾರೆ. ಈ ವಯಸ್ಸಿಗೆ ನೀನು ಮಾಡಿದ್ದೀಯಾ, ನೀನೇನು ಕೆಟ್ಟದ್ದು ಮಾಡಿದ್ದೀಯಾ, ನಿನಗೆ ಯಾಕೆ ಈ ಕ್ಯಾನ್ಸರ್, ನೀನು ಯಾಕೆ ಸಾಯ್ತಾ ಇದೀಯಾ ಅಂತ ಹೇಳುವಾಗ ಆ ಹುಡುಗ ನಗ್ತಾನೆ. ನಗುವಾಗ, ಅಯ್ಯೋ ಈ ರೀತಿ ಇರುವಾಗಲೂ ಇನ್ನು ಕೆಲವು ದಿನ ನೀನು ಸಾಯ್ತಿ ಅಂತ ಗೊತ್ತಿದ್ದಾಗಲೂ ನೀನು ನಗು ಹೆಂಗೆ ಬರ್ತದಪ್ಪ, ಹೇಗೆ ನೀನು ಸಂತೋಷವಾಗಿರಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಆ ಹುಡುಗ ಒಂದು ಮಾತು ಇಂಗ್ಲೀಷಲ್ಲಿ ಹೇಳ್ತಾನೆ, ಅಂದರೆ ಜೀಸಸ್ ಲವ್ಸ್ ಮೀ ದಿಸ್ ಐ ನೋ ಫಾರ್ ದ ಬೈಬಲ್ ಟೆಲ್ಸ್ ಮೀ ಸೋ ಅಂತ ಹೇಳ್ತಾನೆ. ಅಂದರೆ ಯೇಸು ನನ್ನನ್ನು ಪ್ರೀತಿಸುತ್ತಾರೆ, ಬೈಬಲ್ ಆ ರೀತಿಯಾಗಿ ನನಗೆ ಹೇಳುತ್ತದೆ ಎಂದು. ಆವಾಗ ಹೇಳ್ತದೆ, ಯೇಸು ನಿನ್ನನ್ನು ಪ್ರೀತಿಸಿದರೆ ಮತ್ತೆ ಯಾಕೆ ನಿನಗೆ ಈ ರೀತಿಯಾಗಿ ಕೊಡ್ತಾರೆ ಅಂದರೆ, ಜೀಸಸ್ ಲವ್ಸ್ ಮೀ. ಅಂದರೆ ಆತ ಹೇಳ್ತಾನೆ, ನನ್ನನ್ನೇ ಆತನು ಹೆಚ್ಚಾಗಿ ಪ್ರೀತಿಸೋದರಿಂದ ಈ ಭೂಮಿಯ ಮೇಲೆ ತುಂಬ ಕಾಲ ನೀನು ಇರಬೇಡ, ನನ್ನ ಹತ್ರಕ್ಕೆ ಬಂದ್ಬಿಡು ಅಂತ ದೇವರು ನನ್ನನ್ನು ಬೇಗ ಕರ್ಕೊಳ್ತಾ ಇದ್ದಾನೆ ಅಂತ ಆಯ್ತು. ಹಲ್ಲೆಲೂಯಾ, ಆಮೆನ್. ನೋಡಿ, ಆ ನಂಬಿಕೆ ನಮಗಿದೆಯಾ? ಅಯ್ಯೋ ಕೆಲವರು ಏನಂತ ಕೊಡ್ತಾರೆ, ಅಯ್ಯೋ ಏನಾಗುತ್ತೋ ಅಲ್ಲ. ನಾನು ಕಳೆದ ದಿನಗಳಲ್ಲಿ ಒಂದು ಕಡೆ ಹೇಳ್ತಾ ಇದ್ದೆ, ಬಿಲ್ಲಿ ಗ್ರಾಹಂ ಅಯ್ಯವರನ್ನ ಇಂಟರ್ವ್ಯೂ ಮಾಡಿದರು. ಇಂಟರ್ವ್ಯೂ ಮಾಡಿಬಿಟ್ಟು, ಅಯ್ಯ ನೀವು ತುಂಬ ಇಷ್ಟಪಡುವಂಥದ್ದೇನು, ನಿಮಗೆ ತುಂಬ ಇಷ್ಟ ಏನು ಅಂತ ಹೇಳುವಾಗ, ಈ ಲೋಕದಲ್ಲಿ ಇರುವಾಗ ನಿಮಗೆ ನಿರೀಕ್ಷೆ ಏನು ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಐ ಆಮ್ ಎ ಟ್ರಾವೆಲರ್, ಐ ಟ್ರಾವೆಲ್ ಥ್ರೂ ಅರ್ತ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಾನೊಬ್ಬ ಪ್ರಯಾಣಿಕ, ನಾನಿಲ್ಲಿ ಪ್ರಯಾಣ ಮಾಡಿ ಹೋಗುತ್ತೇನೆ, ನನ್ನನ್ನು ಪ್ರೀತಿಸುವ ಯೇಸುವಿನ ಬಳಿಗೆ ಹೋಗೋದೇ ನನ್ನ ಧ್ಯೇಯ, ನನ್ನ ಆಸೆ ಎಂದು ಬಿಲ್ಲಿ ಗ್ರಾಹಮಯ್ಯವರು ಹೇಳುತ್ತಾರೆ. ಅಂದರೆ ಈ ಮಾತುಗಳಲ್ಲಿ ನಮಗೆ ಅರ್ಥವಾಗುವುದೇನೆಂದರೆ, ದೇವರ ಪ್ರೀತಿಯ ಮುಂದೆ ಮನುಷ್ಯರ ಪ್ರೀತಿಯು, ಲೋಕದ ಆಶೆಯು, ಲೋಕದಲ್ಲಿ ನಮಗೆ ಸಿಗುವ ಕಾರ್ಯಗಳು ಎಲ್ಲವೂ ನಶ್ವರ. ಆಮೆನ್. ಆದ್ದರಿಂದ ನಾವು ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯಕ್ಕೆ ಹೋಗೋಣ. ದೇವಾದಿ ದೇವನೇ, ಪ್ರೀತಿ ಸ್ವರೂಪನಾದ ದೇವರೇ, ಈ ದಿನ ಪ್ರೀತಿಗಾಗಿ ಹಂಬಲಿಸಿ ಸಿಗದೆ ಬಾಧೆಪಟ್ಟು ಕರ್ತನೇ ನಮ್ಮನ್ನು ಪ್ರೀತಿಸುವವರು ಇಲ್ಲವಲ್ಲ, ನಮ್ಮ ಪ್ರೀತಿಯನ್ನು ಕರ್ತನ ಅರ್ಥ ಮಾಡಿಕೊಳ್ಳುವವರು ಇಲ್ಲವಲ್ಲ ಎಂದು ಬಾಧೆ ಪಡುವಂಥವರಾಗೆ ನೀನು ಒಂದು ಸಂದೇಶವನ್ನು ಕೊಡಲಿಕ್ಕಿದ್ದಿ. ನಿಮಗೆ ಸ್ತೋತ್ರ. ಈ ದಿನದ ಈ ಒಂದು ವಾಕ್ಯದ ಮೂಲಕವಾಗಿ ಯಾರೆಲ್ಲ ಕೇಳಿಸಿಕೊಳ್ಳುತ್ತಿದ್ದಾರೋ ಅವರೆಲ್ಲರನ್ನ ಆಶೀರ್ವದಿಸಿ, ಪ್ರೀತಿಯು ಅವರ ಹೃದಯವು ತುಂಬಿ ಹೊರಸೂಸಲಿ ಕರ್ತನೆ. ಅವರಲ್ಲಿ ಚಿಂತೆ, ದುಃಖ, ದುಗುಡ, ವೇದನೆ, ಕಳವಳ, ಭಯ, ಆತಂಕಗಳು ಇಲ್ಲದ ಹಾಗೆ ಯೇಸುವಿನ ನಾಮದಲ್ಲಿ ನಿನ್ನ ಪ್ರೀತಿಯು ಅವರ ಹೃದಯಗಳನ್ನು
ಪರಿಪೂರ್ಣವಾಗಿ ತುಂಬಿ ಹೊರಸೂಸಲಿ ಎಂಬುದಾಗಿ ಪ್ರಾರ್ಥನೆ ಕೇಳಿದಾತನು ಮಾತನಾಡುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್ ಆಮೇನ್. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮೊದಲ ಯೋಹಾನನ ಪತ್ರಿಕೆ ಅದರ 4ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮೊದಲ ಯೋಹಾನ 4ನೇ ಅಧ್ಯಾಯ 8ನೇ ವಚನ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ಏನಾಗಿದ್ದಾರೆ? ಪ್ರೀತಿ ಸ್ವರೂಪಿಯಾಗಿದ್ದಾನೆ ಎಂದು ಹೇಳುತ್ತಾ ಇದ್ದಾರೆ. ಈಗ ಪ್ರಾರಂಭದಲ್ಲಿ ನಾನು ಹೇಳಿಬಿಟ್ಟೆ, ಮನುಷ್ಯರ ಪ್ರೀತಿ ಇದೆ, ಇಲ್ಲ ಅಂತ ಅಲ್ಲ ಅಲ್ವಾ, ಆದರೆ ಆ ಪ್ರೀತಿಗೆ ಮಿತಿ ಇದೆ ಅಲ್ವಾ. ತಂದೆಯ ಪ್ರೀತಿಗೂ ಮಿತಿ ಇದೆ, ತಾಯಿಯ ಪ್ರೀತಿಗೂ ಮಿತಿ ಇದೆ, ಗಂಡನ ಪ್ರೀತಿಗೂ ಮಿತಿ ಇದೆ, ಹೆಂಡತಿಯ ಪ್ರೀತಿಗೂ ಮಿತಿ ಇದೆ, ಬಂಧುಗಳ ಸ್ನೇಹಿತರ ಪ್ರೀತಿಗೂ ಮಿತಿ ಇದೆ. ಎಷ್ಟು ಪ್ರೀತಿ ಮಾಡ್ತಾರಂದರೆ, ಅಯ್ಯೋ ನಾನು ನಿನಗೋಸ್ಕರ ಪ್ರಾಣ ಬೇಕಾದರೂ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಸತ್ತೋದ್ಮೇಲೆ ಶವ ಎತ್ಕೊಂಡೋಗಿ ಸಮಾಧಿ ಹತ್ರವರೆಗೂ ಹೋಗ್ತೇವೆ. ಇಲ್ಲ ಇಲ್ಲ ನಾನು ಒಳಗಡೆ ಮಲ್ಕೊಳ್ತೀನಿ ಅಂತ ಹೋಗ್ತಾರ? ಹೋಗಲ್ಲ. ಯಾಕೆಂದರೆ ಅಲ್ಲಿವರೆಗೂ ಹೋಗ್ತೀವಿ. ಮನುಷ್ಯರ ಪ್ರೀತಿ ಮಣ್ಣಿನವರೆಗೆ. ಎಲ್ಲಿವರೆಗೂ ಮನುಷ್ಯರ ಪ್ರೀತಿ? ಮಣ್ಣಾದ ಮೇಲೆ ನಮ್ಮ ಜೊತೆ ಬರಲ್ಲ ಅವರು. ನಾನು ಬರ್ತೀನಿ ನಡಿ ಅಂತಾರ? ಇಲ್ಲ, ಬರಲ್ಲ. ಹಂಗಿದ್ದಿದ್ರೆ ಎಷ್ಟೋ ಜನರು ಹಿಂದೆ ಹೋಗ್ಬಿಡ್ಬೇಕಾಗಿತ್ತು. ಮನುಷ್ಯರ ಪ್ರೀತಿ ಮಣ್ಣಿನವರೆಗೆ, ದೇವರ ಪ್ರೀತಿ ಮಹಿಮೆಯವರೆಗೆ. ಹಲ್ಲೆಲೂಯಾ. ಮಹಿಮೆ ಎಲ್ಲಿದೆ? ಪರಲೋಕ. ದೇವರ ಪ್ರೀತಿ ಪರಲೋಕದವರೆಗೆ ಇರುತ್ತದೆ. ಯೇಸುವಿನ ಪ್ರೀತಿ ಮಿತಿ ಇಲ್ಲದ ಪ್ರೀತಿ. ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ, ಆತನು ನಮ್ಮನ್ನು ಪ್ರೀತಿಸಿ ತನ್ನ ಸ್ವಪ್ರಾಣವನ್ನು ನಮಗೋಸ್ಕರವಾಗಿ ಅರ್ಪಿಸಿದ್ದಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನಮಗೋಸ್ಕರ ಒಂದು ಪ್ರಾಣ ಕೊಡುವುದರಲ್ಲೇ ಆತನಿಗೆ ನಮ್ಮ ಮೇಲೆ ಇರುವಂಥ ಪ್ರೀತಿಯು ಗೊತ್ತಾಗುತ್ತದೆ. ಹಲ್ಲೆಲೂಯಾ. ಇವತ್ತು ನೀವು ಹೇಳ್ತೀರಾ ಹುಡುಗನ ಹಾಗೆ, ಜೀಸಸ್ ಲವ್ಸ್ ಮೀ, ದಿಸ್ ಐ ನೋ. ಯೇಸು ನನ್ನನ್ನು ಪ್ರೀತಿಸ್ತಾರೆ ನನಗೆ ಗೊತ್ತು ಅಂತ ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಹೋರಾಟಗಳು ಬರಬಹುದು, ಪ್ರಯಾಸಗಳು ಬರಬಹುದು ನಮ್ಮ ಜೀವಿತದಲ್ಲಿ. ಕೆಲವು ಸಾರಿ ಸೋಲುಗಳು ಬರುತ್ತವೆ, ರೋಗಗಳು ವಾಸಿಯಾಗಲ್ಲ, ಬೇಡಿದ್ದು ಬೇಗ ಸಿಗಲ್ಲ, ನಡೆಯಲ್ಲ. ಆದರೂ ನೀವು ನಾನು ಹೇಳಬೇಕು, ಜೀಸಸ್ ಲವ್ಸ್ ಮೀ. ಯೇಸು ನನ್ನನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಯೇಸು ನನ್ನನ್ನು ಪ್ರೀತಿಸುತ್ತಾರೆ. ನಾವು ಹೆಂಗೆ ಇರ್ಬೋದು. ಕೆಲವು ಸಂದರ್ಭಗಳಲ್ಲಿ ನೀವು ನೋಡ್ತೀರಾ, ಹಣ ಇದ್ದರೆ ಪ್ರೀತಿ ಮಾಡ್ತಾರೆ, ಕೆಲವರು ಅಂದ ಇದ್ದರೆ ಪ್ರೀತಿ ಮಾಡ್ತಾರೆ, ಅಧಿಕಾರ ಇದ್ದರೆ ಪ್ರೀತಿ ಮಾಡ್ತಾರೆ, ತುಂಬ ಆಕರ್ಷಣೀಯವಾಗಿದ್ದರೆ ಪ್ರೀತಿ ಮಾಡ್ತಾರೆ. ಆದರೆ ಅವುಗಳಿಲ್ಲ ಅಂದರೆ ಮನುಷ್ಯರು ಪ್ರೀತಿಗೆ ಕಡಿಮೆ ಆಗೋಗ್ತದೆ. ಆದರೆ ದೇವರ ಪ್ರೀತಿ ಅದನ್ನು ನೋಡಿ ಪ್ರೀತಿಸ್ತದ ನಮ್ಮನ್ನು. ನಮ್ಮ ಹೈಟು ವೆಯ್ಟ್ ನೋಡಿ, ನಮ್ಮ ಹಣ ನೋಡಿ, ಹಿನ್ನೆಲೆ ನೋಡಿ, ಕುಲ ನೋಡಿ, ಭಾಷೆ ನೋಡಿ, ಸಂಸ್ಕೃತ ನೋಡಿ ದೇವರು ಪ್ರೀತಿಸ್ತಾರ? ಇಲ್ಲ. ದೇವರ ಪ್ರೀತಿಯು ಯಥಾರ್ಥವಾಗಿರುವಂಥದ್ದು. ಇಲ್ಲಿ ಹೇಳುವಂಥ ಮಾತೇನೆಂದರೆ, ದೇವರು ಪ್ರೀತಿ ಸ್ವರೂಪಿಯು ಎಂದು ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಹೇಳುವಂಥ ಮಾತು, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ನಮ್ಮಲ್ಲಿಯೂ ಕೂಡ ಪ್ರೀತಿ ಇರಬೇಕೆಂದು ದೇವರು ವಾಕ್ಯ ಹೇಳುತ್ತಾ ಇದೆ. ಇಲ್ಲಿ ಗಮನಿಸಿರಿ, ದೇವರು 9ನೇ ವಚನ, ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿ ಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ದೇವರ ಪ್ರೀತಿ ಹೇಗೆ ಪ್ರತ್ಯಕ್ಷವಾಯಿತು? ಯೇಸು ಕ್ರಿಸ್ತನು ಬಂದು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ಏನಾಗುತ್ತೆ? ಪ್ರೀತಿ ವ್ಯಕ್ತವಾಗ್ತದೆ. ಎಷ್ಟೋ ಜನರು ಪ್ರೀತಿಯನ್ನು ಬಾಯಿ ಮಾತಿನಲ್ಲಿ ಹೇಳ್ತಾರೆ, ಆದರೆ ದೇವರು ಕ್ರಿಯೆಯಲ್ಲಿ ಮಾಡಿ ತೋರಿಸುತ್ತಾರೆ. ಮನುಷ್ಯರು ಬಾಯಲ್ಲಿ ತುಂಬ ಮಾತಾಡ್ತಾರೆ, ಕೆಲಸ ಮಾತ್ರ ತುಂಬ ಕಡಿಮೆ ಮಾಡ್ತಾರೆ ಅಲ್ವಾ. ತುಂಬ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ, ಆದರೆ ಆನಂತರ ಕ್ರಿಯೆಗಳಲ್ಲಿ ನೋಡಿದರೆ ತುಂಬ ಕಡಿಮೆ ಮಾಡ್ತಾರೆ. ಆದರೆ ದೇವರು ಹಾಗೆ ಅಲ್ಲ. ಏನು ಹೇಳ್ತಾನೋ ಆತನು ಅದನ್ನೇ ಮಾಡುವಂಥವನಾಗಿದ್ದಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಕೀರ್ತನೆಗಳಲ್ಲಿ ಇದರ 16ನೇ ವಾಕ್ಯ ಹೋಗಲಿ ಮತ್ತೆ ಇದರಲ್ಲಿ 1 ಯೋಹಾನ 4:16 ಹೋದ್ರಿ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿ. ಅಲ್ಲಿ ಹೇಳ್ತದೆ, ದೇವರು ಪ್ರೀತಿ ಸ್ವರೂಪಿ. ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ. ಎಲ್ಲ ಸಾರಿ ಮನುಷ್ಯರು ಏನು ಪ್ರಯತ್ನ ಮಾಡ್ತೀವಿ ಗೊತ್ತಾ? ಮನುಷ್ಯರ ಪ್ರೀತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದು ಪ್ರಯತ್ನ ಪಡೋದು ಮನುಷ್ಯರ ಪ್ರೀತಿಗೆ.
ನೋಡಿ, ಯವ್ವನ ಪ್ರಾಯದಲ್ಲಿರುವಾಗ ಹುಡುಗ ಹುಡುಗಿ ನೋಡಿದ್ರೆ ಹುಡುಗ ಹುಡುಗಿಯ ಪ್ರೀತಿಯನ್ನು ಹೊಂದಲಿಕ್ಕೆ ಹಪತಪ್ಪಿಸುತ್ತಾರೆ, ಹುಡುಗನೂ ಹಾಗೆ ಹಪತಪ್ಪಿಸುತ್ತಾರೆ. ಅವರನ್ನು ಮಾತಾಡಬೇಕು, ಅವರೊಟ್ಟಿಗೆ ಅವ್ರಿಗೇನಾದರೂ ತಗೊಡ್ಬೇಕು, ಅವ್ರ ಜೊತೆ ಓಡಾಡಬೇಕು, ಈ ಥರ ಒಂದು ಆಲೋಚನೆಗಳಿರ್ತವೆ. ಯಾಕೆಂದರೆ ಅವರ ಪ್ರೀತಿ ನನ್ನನ್ನು ಪ್ರೀತಿಸಬೇಕು, ಹಿಂತಿರುಗಿ ಅವ್ರು ನನ್ನನ್ನು ಪ್ರೀತಿಸಬೇಕು ಅಂತ ಇರ್ತಾರೆ. ಮದುವೆಗೆ ಮುಂಚೆ, ಮದುವೆ ನಂತರ ಅವ್ರ ಹಿಂದೆ ಬಂದರೂ ಇವರು ಹೋಗ್ತಾ ಇರ್ತಾರೆ ಮುಂದೆ ಅಲ್ವಾ. ಫಸ್ಟ್ ಇವ್ರ ಹಿಂದೆ ಬೀಳ್ತಾರೆ, ಆಮೇಲೆ ಅವ್ರ ಹಿಂದೆ ಬೀಳ್ತಾರೆ. ಹೆಂಗಂದರೆ ಸಾಲ ಕೊಡೋರು ಸಾಲ ತಗೊಳ್ಕೊಳಕ್ಕೆ, ಸಾಲ ಕೊಡೋವರೆಗೂ ಒಬ್ಬರು ಅಣ್ಣ ಏನಾದರೂ ಇದ್ರೆ ಕೊಡೋಣ, ಏನನ್ನ ಕೊಡೋಣ ಅಂತ ಹೋಗ್ತಾ ಇರ್ತಾನೆ. ಕೊಟ್ಟ ಮೇಲೆ ಅವರು ಯಾವಾಗ ಹಿಂತಿರುಗಿ ಕೊಡ್ತೀಯಪ್ಪ, ಯಾವಾಗ ಕೊಡ್ತೀಯಪ್ಪ ಅಂತ ಹಿಂಗೆ ತಿರುಗಬೇಕು. ಹಾಗೆ ಪ್ರೀತಿಗೆ ಕೆಲವರು ಹಿಂದೆ ಈ ಕಡೆ ಹೋಗ್ತಾರೆ, ಆಮೇಲೆ ಹಿಂಗೆ ತಿರುಗ್ತಾರೆ. ಪ್ರೀತಿ ಹಾಗೇನೆ ಕೆಲವು ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ. ಸಣ್ಣ ಪ್ರಾಯದಲ್ಲಿ ತಂದೆ ತಾಯಿಗಳು ಸಣ್ಣ ಮಕ್ಕಳನ್ನು ಪ್ರೀತಿಸುವಾಗ ಮಕ್ಕಳಿಂದೇನೇ ಪ್ರೀತಿಯಿಂದ ಹೋಗ್ತಾ ಇರ್ತಾರೆ ಅಲ್ವಾ. ಮತ್ತು ಮಕ್ಕಳು ಕೂಡ ಅಪ್ಪ ಅಮ್ಮನ ಕಂಡ್ರೆ ಪ್ರೀತಿಯಿಂದ ವಾಪಸ್ ಬರ್ತವೆ. ಆದರೆ ದೊಡ್ಡವರಾದ ಮೇಲೆ ಬರ್ತಾರಾ? ಬರಲ್ಲ. ಅವರು ಹೋಗ್ತಾ ಇರ್ತಾರೆ, ಅವ್ರು ಈ ಕಡೆ ಹೋಗ್ತಾರೆ, ಇವ್ರು ಈ ಕಡೆ ಹೋಗ್ತಾರೆ. ಪ್ರೀತಿಗಾಗಿ ಅಪತಪಿಸ್ತಾರೆ. ಅಂದರೆ ಆ ಪ್ರೀತಿಯನ್ನು ಈ ಕಡೆ ಆ ಕಡೆ ನಾವು ನೋಡುತ್ತಾ ಇದ್ದೇವೆ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ನಮ್ಮನ್ನು ಪ್ರೀತಿಸಿದ್ದಾನೆಂಬುದನ್ನು ನಾವು ನಂಬಿದ್ದೇವೆ. ಕೀರ್ತನೆಗಳಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 86ನೇ ಕೀರ್ತನೆಯಲ್ಲಿ 15ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 86ನೇ ಕೀರ್ತನೆ, ಅದರ 15ನೇ ವಾಕ್ಯ. ಥ್ಯಾಂಕ್ ಯು ಜೀಸಸ್. 86ನೇ ಕೀರ್ತನೆ 15ನೇ ವಾಕ್ಯ. ಅಲ್ಲಿ ಹೇಳುತ್ತಾ ಇದೆ ಈ ರೀತಿಯಾಗಿ, ಕರ್ತನೇ ನೀನು ಕನಿಕರವು ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಬಹಳ ಪ್ರೀತಿಯು ನಂಬಿಕೆಯು ಉಳ್ಳವನು. ಎಂಥ ಪ್ರೀತಿ ಉಳ್ಳವನು? ಬಹಳ ಪ್ರೀತಿ ಉಳ್ಳವನು. ದೇವರು ಎಂಥ ಪ್ರೀತಿ ಉಳ್ಳವನು? ಬಹಳ ಪ್ರೀತಿ ಉಳ್ಳವನು. ಆತನು ನಮ್ಮ ಮೇಲೆ ಹೆಚ್ಚು ಪ್ರೀತಿಯನ್ನು ಇಟ್ಟಿದ್ದಾನೆ, ನಮ್ಮನ್ನು ಪ್ರೀತಿಸುತ್ತಾನೆ. ಕಾಲಗಳಲ್ಲಿ ಏನಾಗ್ಬಿಟ್ಟಿದೆ, ಒಂದೊಂದು ದಿನಕ್ಕೆ ಒಂದೊಂದು ಪ್ರೀತಿಗೆ ಒಂದೊಂದು ಇಟ್ಟಿರ್ತಾರೆ. ಫಾದರ್ಸ್ ಡೇ, ಮದರ್ಸ್ ಡೇ, ಬ್ರದರ್ಸ್ ಡೇ, ಲವರ್ಸ್ ಡೇ, ಲೇಬರ್ಸ್ ಡೇ, ಏನು ಅದೆಲ್ಲ ಪ್ರೀತಿಯಿಂದ. ಕೆಲವರಿಗೆ ಆ ದಿನ ಮಾತ್ರ ಪ್ರೀತಿ, ಮಿಕ್ಕಿದ ದಿನಗಳಲ್ಲಿ ಪ್ರೀತಿನೇ ಇಲ್ಲ, ಯಾವುದೂ ಇಲ್ಲ. ಲವರ್ಸ್ ಡೇ ಬೇರೆ ಇದೆ. ಆ ಲವರ್ಸ್ ಡೇ ಏನೇನೋ ಇದೆ ಅಂತ ನನಗೂ ಗೊತ್ತಿಲ್ಲ. ಅದೇನೋ ರೋಸ್ ಡೇ, ಹಗ್ ಡೇ, ಕಿಸ್ ಡೇ, ಇನ್ನೇನೋ ಇದೆ. ವ್ಯಾಲೆಂಟೈನ್ಸ್ ಡೇ. ಆ ವ್ಯಾಲೆಂಟೈನ್ಸ್ ಡೇ ಮುಂಚೆ ಒಂದು ವಾರ ಸೆಲೆಬ್ರೇಷನ್ ಅಂತೆ. ನಾನು ಕೇಳಿಸ್ಕೊಂಡು ಹೌದಾ, ನಮ್ಮ ಕಾಲಕ್ಕೆ ಗೊತ್ತಾಗಲಿಲ್ಲ ಇದೆಲ್ಲ ಅಂದ್ಕೊಂಡ್ವಿ ನಾನು. ಅಂದರೆ ವ್ಯಾಲೆಂಟೈನ್ಸ್ ಡೇ ಬರೋಕ್ಕೆ ಮುಂಚೆ ಪ್ರಿಪ್ರೇಷನ್ ಅಂತೆ. ಅದಕ್ಕೆ ಒಂದು ದಿವಸ ರೋಸ್ ಕೊಡೋದಂತೆ, ಇನ್ನೊಂದು ದಿವಸ ಹಗ್ ಮಾಡೋದಂತೆ, ಇನ್ನೊಂದು ದಿವಸ ಕಿಸ್ ಮಾಡೋದಂತೆ, ಇನ್ನೊಂದು ದಿವಸ ಲವ್ ಹೇಳೋದು, ಮಾರನೇ ದಿವಸ ಟಾಟಾ ಬಾಯ್ ಬಾಯ್ ಹಂಗೆ ಹೇಳ್ಬಿಡೋದು, ಟಾಟಾ ಬಾಯ್ ಬಾಯ್. ಈ ಥರದ್ದೆಲ್ಲವೂ ಇದೆ. ಅಂದರೆ ಒಂದು ವಾರ ಸೆಲೆಬ್ರೇಷನ್ ಮಾಡೋದು ಪ್ರೀತಿ. ಆ ಪ್ರೀತಿ ಹಂಗೆ ಇರ್ತದೆ ಕೊನೆಯವರೆಗೂ ಇರ. ನನಗೆ ಯಾರೋ ಒಬ್ಬ ಪಾಸ್ಟ್ರು ಒಂದು ವಿಷಯನ ಹೇಳಿದರು, ನನಗೆ ಈಗ ಜ್ಞಾಪಕ ಬರ್ತಾ ಇದೆ. ಒಬ್ಬ ವ್ಯಕ್ತಿಗೆ 60 ವಯಸ್ಸು, 60 ವರ್ಷದ ವಿವಾಹ ದಿನ ಅಂತೆ. 60 ವರ್ಷದ ವಿವಾಹ ದಿನ. ಆ 60 ವರ್ಷದ ವಿವಾಹ ದಿನಕ್ಕೆ ಅವರು ಸೇರಿದ್ದಾಗ ಅವ್ರ ಗಂಡ ಹೆಂಡ್ತಿನ ಸ್ವೀಟಿ ಸ್ವೀಟಿ ಅಂತ ಕರಿತಾ ಇದ್ದಂತೆ. ಹಲೋ ಸ್ವೀಟಿ, ಹಲೋ ಸ್ವೀಟಿ ಅಂತ ಕರಿತಾ ಇದ್ದಂತೆ. ಆವಾಗ ಈತನು ಯಾರೋ ಒಬ್ಬರು ಬಂದು ಕೇಳಿದ್ರು, ಏನಪ್ಪ ಇಷ್ಟು ವಯಸ್ಸಾದರೂ ನಿನ್ನ ಹೆಂಡ್ತಿನ ಪ್ರೀತಿ ಮಾಡ್ತೀಯಲ್ಲ, ಎಷ್ಟು ಗ್ರೇಟ್ ನೀವು, ಎಷ್ಟು ಪ್ರೀತಿಯಿಂದ ಕರಿತಾ ಇದ್ದೀರಾ ಆಕೆ ಏನಂದರೆ, ಪ್ರೀತಿನ ಯಾವುದೂ ಇಲ್ಲ, ಅವಳ ಹೆಸರು ಮರ್ತೋಗೈತೆ, ಅದಕ್ಕೆ ಸ್ವೀಟಿ ಸ್ವೀಟಿ ಅಂತ ಹೇಳ್ತಾರೆ. ಇನ್ನು ಎಲ್ಲಿ ಹೆಸರು ಜ್ಞಾಪಕ ಬರ್ತಾ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಯಾವಾಗೂ ಕರೆದು ಅದಕ್ಕೆ ಇನ್ನು ಕೋಪನೂ ಬರಬಾರ್ದು, ಏನೂ ಬರಬಾರ್ದು, ಹಾಗೆ ಸ್ವೀಟಿ ಅಂತ ಕರಿತೀನಿ ಅಂತ. ಹಂಗೆ ಮನುಷ್ಯರ ಪ್ರೀತಿ ಮರ್ತೋಗ್ಬಿಡ್ತೀವಿ. ಬರ್ತ್ಡೇ ಮರ್ತೋಗ್ತೀವಿ, ಮ್ಯಾರೇಜ್ ಡೇ ಮರ್ತೋಗ್ಬಿಡ್ತೀವಿ, ಎಲ್ಲ ಮರ್ತೋಗ್ತೀವಿ. ಅದನ್ನು ಕವರ್ ಮಾಡೋಕ್ಕೇನೋ ಒಂಥರ ಹೇಳ್ತೀವಿ. ಅಂದರೆ ನಾನು ಹೇಳೋದು, ಮನುಷ್ಯರ ಪ್ರೀತಿ ಸ್ವಲ್ಪ ಈ ರೀತಿಯಾಗಿ ಸುಮ್ಮನೆ ಇರ್ತದೆ. ಆದರೆ ದೇವರ ಪ್ರೀತಿ ಆ ರೀತಿಯಾಗಿ ಅಲ್ಲ. ಆತನ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ಇರುವುದು ಸತ್ಯವಾದ ಮಾತು. 125ನೇ ಕೀರ್ತನೆಯಲ್ಲಿ 2ನೇ ವಾಕ್ಯದಲ್ಲಿ, 125ನೇ ಕೀರ್ತನೆ 2ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಹಾಲೆಲೂಯ, ದೇವರಿಗೆ ಸ್ತೋತ್ರ. 125ನೇ ಕೀರ್ತನೆ 2ನೇ ವಾಕ್ಯ ಯಾರಾದರೂ ಹೋದ್ರೆ ಓಕೆ. ಇಲ್ಲಿ ಹೇಳ್ತಾ ಇದೆ, ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನಿಂದ
ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು ಎಂಬುದಾಗಿ. ದೇವರ ಪ್ರೀತಿ ಹೇಗಿರುತ್ತೆ ಗೊತ್ತಾ? ಸ್ಥಿರವಾಗಿರುತ್ತೆ. ಹೇಗೆ ಗೊತ್ತಾ? ಪರ್ವತಗಳ ಹಾಗೆ. ಪರ್ವತಗಳೇನಾಗ್ತವೆ? ಹುಟ್ಟಿದಂದಿನಿಂದ ಹಂಗೆ ಇರ್ತವೆ. ನಾವು ಹುಟ್ಟಿದಾಗಿಂದನೂ ನೋಡ್ತಾ ಇರ್ತೀವಿ. ಬೆಂಗಳೂರು ಪಕ್ಕದಲ್ಲಿ ಒಂದು ನಂದಿ ಹಿಲ್ಸ್ ಇದೆ. ನಾವು ಹುಟ್ಟಿದಾಗಿಂದನೂ ಹಂಗೆ ಇದೆ ಅಲ್ವಾ? ನಮ್ಮ ತಂದೆ ತಾಯಿಗಳು, ಅವರ ತಂದೆ ತಾಯಿಗಳು, ಅವರ ತಂದೆ ತಾಯಿಗಳು ಎಷ್ಟು ಹಿಂದೆ ನೋಡಿದ್ರು ನಂದಿ ಬೆಂದ ಹಾಗೇ ಇದೆ, ಬೆಟ್ಟ ಹಾಗೇ ಇದೆ. ಅಂದರೆ ಆ ಪರ್ವತಗಳು ಕದಲ್ತಾನೂ ಇಲ್ಲ, ಕರಗ್ತಾನೂ ಇಲ್ಲ, ಹಾಗೇ ಇದ್ದಾವೆ. ದೇವರ ಪ್ರೀತಿ ಕೂಡ ಅದೇ ರೀತಿಯಲ್ಲಿ. ಆಮೇನ್. ದೇವರ ಪ್ರೀತಿ ಹೇಗೆ? ಆ ರೀತಿಯಲ್ಲಿ ಕರಗಿ ಹೋಗುವ ಪ್ರೀತಿ ಅಲ್ಲ, ತರಗಿ ಹೋಗುವ ಪ್ರೀತಿ ಅಲ್ಲ, ಬಟ್ಟೆ ಹಾಗೆ ಬಣ್ಣ ಬಿಟ್ಟು ಹೋಗೋದಿಲ್ಲ ಅಲ್ವಾ? ಇರುವಂಥದ್ದು ಖರ್ಚಾಗಿ ವ್ಯರ್ಥವಾಗಿ ಹೋಗುವಂಥದ್ದಲ್ಲ ದೇವರ ಪ್ರೀತಿ. ದೇವರ ಪ್ರೀತಿ ಸ್ಥಿರವಾಗಿ ಬೆಟ್ಟಗಳೋಪಾದಿಯಲ್ಲಿ ಸದಾಕಾಲವೂ ಇರುತ್ತದಂತೆ. ಆ ಕೀರ್ತನೆಗಾರನು ಹೇಳ್ತಾ ಇರುವಂಥದ್ದು ದೇವರ ಪ್ರೀತಿ ಪರ್ವತಗಳೋಪಾದಿಯಲ್ಲಿ ಯಾವಾಗಲೂ ಅವರನ್ನು ಏನು ಮಾಡ್ತದಂತೆ? ಸುತ್ತುವರಿದಿರುತ್ತದೆ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಆಮೇಲೆ ಇವತ್ತು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರೀತಿಯ ದೇವಜನರೇ, ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ನಿಮ್ಮ ಸುತ್ತಲೂ ಯಾರಿರ್ತಾರಂತೆ? ದೇವರಿರ್ತಾನೆ. ಆತನು ಬಿಟ್ಟು ಬಿಟ್ಟು ಓಡೋಗೋನಲ್ಲ. ಕೆಲವು ಸಾರಿ ನಾವು ನೋಡಿರ್ತೀವಿ, ನಮ್ಮ ಮನೆಗಳ ಬಳಿಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರ್ತದೆ, ಅಲ್ಲಿ ಜಲ್ಲಿ ಹಾಕಿರ್ತಾರೆ, ಮರಳು ಹಾಕಿರ್ತಾರೆ, ದೊಡ್ಡ ದೊಡ್ಡ ರಾಶಿ ಹಾಕಿರ್ತಾರೆ. ಇವತ್ತು ನೀವು ಒಂದು ರಾಶಿ ನೋಡಿರ್ಬೋದು, ವಾರ ಬಿಟ್ಟು ಬಂದು ನೋಡಿದ್ರೆ ಆ ರಾಶಿ ಇರಲ್ಲ ಅಲ್ವಾ? ಎತ್ಬಿಟ್ಟಿರ್ತಾರೆ, ಯೂಸ್ ಮಾಡಿಬಿಟ್ಟಿರ್ತಾರೆ. ಹಾಗೇನೆ ನಾವು ನೋಡ್ತೇವೆ ಮನುಷ್ಯರ ಪ್ರೀತಿ ಅದು ಕಾಣಿಸ್ತದೆ, ನಾಳೆ ಬಂದು ನೋಡಿದ್ರೆ ಅಲ್ಲಿ ಪ್ರೀತಿನೂ ಇರಲ್ಲ, ಏನೂ ಇರಲ್ಲ ಅಲ್ವಾ? ಆದರೆ ದೇವರ ಪ್ರೀತಿ ಪರ್ವತೋಪಾದಿಯಲ್ಲಿ, ಅದು ನಾವು ಇಲ್ಲಿಂದ ನೋಡಿದ್ರೆ ಅಲ್ಲೇ ಇರ್ತದೆ, ಅದು ಯಾವಾಗಲೂ ಇರ್ತದೆ. ಹಾಗೇನೆ ಮನುಷ್ಯರೇನು ಗೊತ್ತಾ? ದೇವರ ದೊಡ್ಡ ಪ್ರೀತಿಯ ಕಡೆಗೆ ಹೋಗೋದಿಲ್ಲ, ಮನುಷ್ಯರ ಚಿಕ್ಕ ಚಿಕ್ಕ ಪ್ರೀತಿಗಳ ಕಡೆಗೆ ಓಡಿ ಹೋಗ್ತಾರೆ. ಯಾವಾಗಲೂ ಮನುಷ್ಯರ ಹಿಂದೆ ಓಡೋದು, ಮನುಷ್ಯರ ಹತ್ರ ಮಾತಾಡೋದು, ಮನುಷ್ಯರೊಟ್ಟಿಗೆ ಸಮಯ ಕಳೆಯೋದು ಮಾಡ್ತಾರೆ. ಮಾಡಬಾರ್ದು ಅಂತಲ್ಲ, ಆದರೆ ಪ್ರೀತಿಗೋಸ್ಕರ ಹಂಬಲಿಸುವುದಲ್ಲ. ದೇವರ ಬಳಿಯಲ್ಲಿ ಹೋದರೆ ಆತನು ಖಂಡಿತವಾಗಿ ಈ ಪರ್ವತೋಪಾದಿಯಲ್ಲಿ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ತನ್ನ ಜನರು ಯಾರು? ನಾವೇ. ನಾವು ಆತನ ಮಕ್ಕಳು. ನಮ್ಮ ಸುತ್ತಲೂ ಆತನು ಇರುತ್ತಾನಂತೆ, ಆತನ ನಮ್ಮನ್ನು ಪ್ರೀತಿಸ್ತಾನಂತೆ. ಮೊದಲನೇದು, ಆತನ ನಮ್ಮನ್ನು ಪ್ರೀತಿಸುವುದು ಪರ್ವತಗಳೋಪಾದಿಯಲ್ಲಿ ಸ್ಥಿರವಾದ ಪ್ರೀತಿ ಎಂದು ನಾವು ನೋಡುತ್ತಾ ಇದ್ದೇವೆ. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಯೆಶಾಯನ ಪ್ರವಾದನೆಯ ಗ್ರಂಥ 49ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 49ನೇ ಅಧ್ಯಾಯ ಅದರ 10ನೇ ವಾಕ್ಯ. ಅಲ್ಲಿ ದೇವರ ಪ್ರೀತಿಯನ್ನು ಯಾವುದಕ್ಕೆ ಹೋಲಿಕೆ ಮಾಡಿದೆ ಎಂದು ನಾವು ನೋಡುತ್ತಾ ಇದ್ದೇವೆ. ಅವರಿಗೆ ಹಸಿವೆ ಬಾಯಾರಿಕೆಗಳು ಆಗವು, ಜಳವು ಬಿಸಿಲು ಬಡಿಯವು, ಅವರನ್ನು ಕರುಣಿಸುವಾತನು ದಾರಿ ತೋರಿಸುತ್ತಾ ನೀರುಕ್ಕುವ ಒರತೆಗಳ ಬಳಿಯಲ್ಲಿ ನಡೆಸುವೆನು. ಹಾಲೆಲೂಯಾ. ನೋಡಿ, ಗಮನಿಸಿರಿ, ಕೆಲವು ನದಿಗಳನ್ನು ನೋಡಿರಿ. ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನದಿ ಇದೆ. ಕಾವೇರಿ ನದಿ ನೋಡುವಾಗ ಮಳೆ ಬಂದಾಗ ಅದೇನಾಗ್ತದೆ? ನೀರು ತುಂಬಿ ಹರಿತಾ ಇರ್ತದೆ ಅಲ್ವಾ? ನೀರು ತುಂಬಿ ಹರಿತಾ ಇರ್ತದೆ. ದೇವರ ಪ್ರೀತಿ ನದಿಯೋಪಾದಿಯಲ್ಲಿರುವಂಥದ್ದು. ಆಮೇನ್. ಆ ನದಿ ಏನು ಮಾಡುತ್ತಂತಿದ್ರೆ, ಒಂದು ನೋಡ್ರಿ, ಹಸಿವೆ ಬಾಯಾರಿಕೆಗಳು ಆಗವು, ಜಳವು ಬಿಸಿಲು ಬಡಿಯವು. ತುಂಬ ಬಿಸಿಲಿರುತ್ತೆ, ನೀವು ನೀರಲ್ಲಿ ಹೋಗಿ ಕೂತ್ಕೊಂಡ್ರೆ ಹೆಂಗಿರುತ್ತೆ ನಿಮಗೆ? ಬಿಸಿಲು ಗೊತ್ತಾಗುತ್ತಾ? ತಣ್ಣಗಿರುತ್ತೆ ಅಲ್ವಾ? ನದಿ ಪಕ್ಕದಲ್ಲಿರುವಂಥ ಮರಗಳು ಗಿಡಗಳು ನೋಡಿ ಹೆಂಗಿರ್ತದ? ಚೆನ್ನಾಗಿರ್ತವೆ. ಅಲ್ಲಿ ನೋಡುವ ಆ ರೀತಿಯಾಗಿ ಅವರನ್ನು ಕರುಣಿಸುವಾತನು ದಾರಿ ತೋರಿಸುತ್ತಾ ನೀರುಕ್ಕುವ ಒರತೆಗಳ ಬಳಿಯಲ್ಲಿ ನಡೆಸುವನು. ದೇವರ ಪ್ರೀತಿ ನದಿಯೋಪಾದಿಯಲ್ಲಿರುತ್ತದಂತೆ. ದೇವರ ಪ್ರೀತಿ ಮೊದಲನೇದಾಗಿ ಹೆಂಗಿರುತ್ತೆ ಅಂತ ಹೇಳಿದ್ವಿ ನಾವು? ಬೆಟ್ಟದೋಪಾದಿಯಲ್ಲಿ, ಪರ್ವತದೋಪಾದಿಯಲ್ಲಿ ಸ್ಥಿರವಾಗಿರುತ್ತದೆ. ಎರಡನೇದಾಗಿ ನದಿಯೋಪಾದಿಯಲ್ಲಿ ಅದು ಹರಿಯುತ್ತಾ ಇರುತ್ತದೆ. ದೇವರ ಪ್ರೀತಿ ನಿಂತು ಹೋಗುವುದಿಲ್ಲ. ದೇವರ ಪ್ರೀತಿ ಯಾವಾಗಲೂ ಹರಿಯುತ್ತಾ ಇರುತ್ತದೆ. ನದಿಯ ವಿಶೇಷತೆ ಏನೆಂದರೆ ಶುದ್ಧವಾಗಿರುತ್ತದೆ. ನಿಂತಿರುವ ನೀರು ಕೊಳೆಯಾಗುತ್ತದೆ, ಹರಿಯುವ ನೀರು ಶುದ್ಧವಾಗಿರುತ್ತದೆ. ದೇವರ ಪ್ರೀತಿ ಶುದ್ಧವಾಗಿರುತ್ತದೆ ಹೊರತು ಸ್ವಾರ್ಥವಾಗಿರುವುದಿಲ್ಲ. ಮನುಷ್ಯರ ಪ್ರೀತಿ ಸ್ವಾರ್ಥ, ಕೊಳಕು
ಅಲ್ವಾ? ಹಂಗೇ ಇಟ್ಬಿಟ್ರೆ ನೀರನ್ನ ಒಂದೇ ಕಡೆ ನೀವು ಮನೆಗಳಲ್ಲಿ ಪಾತ್ರೆಗಳಲ್ಲಿ ಬಿದ್ದಿಗೆಯಲ್ಲಿ ನೀರು ಇಟ್ಬಿಟ್ರೆ ತೊಳೆದಿಲ್ಲ ಅಂದರೆ ಏನಾಗುತ್ತೆ? ಪಾಚಿ ಕಟ್ಬಿಟ್ಟಿರುತ್ತೆ. ಸ್ವಲ್ಪ ದಿನ ಮನುಷ್ಯರ ಪ್ರೀತಿಯನ್ನು ಪಾಚಿ ಕಟ್ಬಿಡ್ತದೆ ಅಲ್ವಾ? ಬೇಗ ಪಾಚಿ ಕಟ್ಬಿಡ್ತದೆ. ಆ ಪ್ರೀತಿ ಪಾಚಿ ಕಟ್ಟುವ ಪ್ರೀತಿ ಅಲ್ಲ, ದೇವರ ಪ್ರೀತಿ ಹರಿಯುವ ಪ್ರೀತಿ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಪ್ರತಿ ದಿನವೂ ದೇವರ ಕೃಪೆಯು ನಮಗೆ ಹೊಸದಾಗಿ ಸಿಗುತ್ತದೆ. ಪ್ರತಿದಿನ ನಾವು ಕುಗ್ಗಿದಾಗ, ಕಷ್ಟಪಟ್ಟಾಗ ದೇವರು ನಮ್ಮೊಟ್ಟಿಗೆ ಮತ್ತೆ ಮಾತಾಡ್ತಾರೆ, ಮತ್ತೆ ನಮ್ಮನ್ನು ಧೈರ್ಯಪಡಿಸ್ತಾರೆ, ಬಲಪಡಿಸ್ತಾರೆ, ನಾನಿದ್ದೀನಿ ಎಂದು ಹೇಳ್ತಾರೆ. ದೇವರ ಪ್ರೀತಿ ಹರಿಯುತ್ತಿರುತ್ತದೆ. ಅದು ನಿಂತು ಹೋಗೋದಿಲ್ಲ, ಅದು ಪಾಚಿ ಕಟ್ಟುವುದಿಲ್ಲ, ಅದು ಕೆಸರಲ್ಲ, ಅದು ಗಬ್ಬು ಹೊಡೆಯೋದಿಲ್ಲ. ಅದು ಆ ಪ್ರೀತಿ ಬಹಳ ಸುವಾಸನೆ ಉಳ್ಳದ್ದು. ಆ ಪ್ರೀತಿ ಒಳ್ಳೆಯ ಪ್ರೀತಿಯಾಗಿದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ ಆ ಪ್ರೀತಿ ಎಂಥದ್ದು ಅಂತ ಮೀಕನ ಗ್ರಂಥ 7ನೇ ಅಧ್ಯಾಯ ಅದರ 19ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಮೀಕನ ಗ್ರಂಥ 7ನೇ ಅಧ್ಯಾಯ 19ನೇ ವಾಕ್ಯ. ಥ್ಯಾಂಕ್ ಯು ಜೀಸಸ್. ಅಲ್ಲಿ ದೇವರ ಪ್ರೀತಿಯ ಕುರಿತಾಗಿ ಹೇಳುವಂಥದ್ದನ್ನು 7ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು, ನಮ್ಮ ಅಪರಾಧಗಳನ್ನು ಅಣಗಿಸುವನು. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಡು ಬಿಡುವಿ. ಏನು ದೇವರ ಪ್ರೀತಿ ಅಂತದ್ದು ಗೊತ್ತಾ? ಸಮುದ್ರದೋಪಾದಿಯಲ್ಲಿರುವುದು. ದೇವರ ಪ್ರೀತಿ ಅಂತದ್ದು ಸಮುದ್ರದೋಪಾದಿಯಲ್ಲಿ. ಸಮುದ್ರ ಎಷ್ಟು ದೊಡ್ಡದಲ್ವಾ? ಭೂಮಿಯ ಮೇಲೆ ಎಷ್ಟು ಭಾಗ ನೀರು, ಎಷ್ಟು ಭಾಗ ಭೂಮಿ ಇದೆ? 3 ಭಾಗ ನೀರು, 1 ಭಾಗ ಭೂಮಿ. ಅಂದರೆ ನೀರು ಜಾಸ್ತಿ ಇದೆ, ಭೂಮಿ ಜಾಸ್ತಿ ಇದೆಯಾ? ನೀರೇ ಜಾಸ್ತಿ ಇದೆ. ನಾನು ಕೆಲವು ಸಾರಿ ಅಂದ್ಕೊಳ್ತಾ ಇದ್ದೆ ಮೊದಲು ಸಣ್ಣವನಿದ್ದಾಗ, ನೀರು ಜಾಸ್ತಿ ಇದ್ದರೆ ಮುಳುಗೋಗ್ಬೇಕಲ್ಲ, ಭೂಮಿ ಇದ್ದರೆ ಮತ್ತೆ ಕಡಿಮೆ ಇದ್ದರೆ ನೀರು ತಾನೇ ಜಾಸ್ತಿ ಇರೋದು, ಮುಳುಗೋಗ್ಬೇಕಲ್ವಾ, ಮತ್ತು ಭೂಮಿ ಹಿಂಗೆ ತಿರುವಾಗ ಮೇಲೆ ನೀರು ಹಿಂಗೆ ಬೀಳಬೇಕಲ್ಲ, ಹಿಂಗೆಲ್ಲ ಅಂದ್ಕೊಳ್ತಾ ಇದ್ವಿ. ನಮಗೆ ಗೊತ್ತಿಲ್ಲ ಅವಾಗ. ಸರಿ, ಈಗ ಇಲ್ಲಿ ನೋಡ್ತಾ ಇದ್ವಿ ದೇವರ ಪ್ರೀತಿ. ಮೊದಲನೇದು ಪ್ರೀತಿ ಅಂತದ್ದು ನಾವು ಹೇಳಿದ್ವಿ ಪರ್ವತಗಳೋಪಾದಿಯಲ್ಲಿ ಸ್ಥಿರವಾಗಿರುವಂಥದ್ದು. ಎರಡನೇದು ದೇವರ ಪ್ರೀತಿ ನದಿಯೋಪಾದಿಯಲ್ಲಿ ಯಾವಾಗಲೂ ಅದು ಹರಿಯುವಂಥದ್ದು, ಅದು ಶುದ್ಧವಾಗಿ, ಅದು ಒಳ್ಳೆಯದಾಗಿ ಹರಿಯುವಂಥದ್ದು. ಮೂರನೇದಾಗಿ ಸಮುದ್ರದೋಪಾದಿಯಲ್ಲಿ. ಸಮುದ್ರದಲ್ಲಿ ಏನಲ್ಲಿ ಹೇಳ್ತದೆ ನೋಡಿ ವಾಕ್ಯ, ಮೀಕ 7:19, ದೇವರೇ ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಡಿ ಬಿಡುವಿ. ಸಮುದ್ರ ಆಳ ಇದೆಯಲ್ವಾ, ಅದರಲ್ಲಿ ಎಷ್ಟು ನೀನು ಏನು ಹಾಕಿದ್ರು, ದೊಡ್ಡ ದೊಡ್ಡ ಶಿಪ್ಗಳು ಹಾಕಿದ್ರು ಮುಳುಗೋಗುತ್ತೆ, ವಿಮಾನಗಳು ಹಾಕಿದ್ರು ಮುಳುಗೋಗುತ್ತೆ, JCBಗಳು ಹಾಕಿದ್ರು ಮುಳುಗೋಗ್ತದೆ, ಏನು ಹಾಕಿದ್ರು ಮುಳುಗೋಗ್ತವೆ, ಅಡಿಗೆ ಹೋಗ್ತದೆ. ಅಂದರೆ ಹಾಗೆ ದೇವರು ನಮ್ಮ ಪಾಪಗಳನ್ನು, ನಮ್ಮ ದ್ರೋಹಗಳನ್ನು, ನಾವು ಮಾಡಿದ ಅವಿಧೇಯತ್ವಗಳನ್ನು, ಕೆಟ್ಟತನಗಳನ್ನು ಆತನು ಸಮುದ್ರದ ಆಳಕ್ಕೆ ಹಾಕುವಂತೆ ಆತನು ಹಾಕುತ್ತಾನೆ. ಆತನ ಪ್ರೀತಿಯು ಸಮುದ್ರದ ಉಪಾದಿಯಲ್ಲಿರುತ್ತದೆ. ಹಾಲೆಲೂಯಾ. ನೋಡಿ, ಇವತ್ತು ನಾನು ಸುಮ್ಮನೆ ಅರ್ಥಪಡಿಸುವುದಕ್ಕಾಗಿ 3 ಉದಾಹರಣೆಗಳನ್ನು ತೆಗೆದುಕೊಂಡೆ. ದೇವರ ಪ್ರೀತಿ ಎಂಥದ್ದು ಎಂಬುದಾಗಿ ಹೇಳುವಾಗ ಅದು ಪರ್ವತಗಳೋಪಾದಿಯಲ್ಲಿ ಸ್ಥಿರವಾಗಿರುವಂಥದ್ದು, ಆ ಪ್ರೀತಿ ನದಿಯೋಪಾದಿಯಲ್ಲಿ ಶುದ್ಧವಾಗಿ ಹರಿಯುವಂಥದ್ದು, ಸಮುದ್ರದೋಪಾದಿಯಲ್ಲಿ ನಮ್ಮ ಮೇಲಿರುವಂಥ ದ್ರೋಹಗಳನ್ನೆಲ್ಲ ಅಳಿಸಿ ಬಿಡಲಿಕ್ಕೆ ಶಕ್ತವಾದದ್ದು ಆತನ ಪ್ರೀತಿಯಾಗಿದೆ. ಇವತ್ತು ಮನುಷ್ಯರ ಪ್ರೀತಿಯನ್ನು ಹಂಬಲಿಸಿ ದೇವರ ಪ್ರೀತಿಯನ್ನು ನಾವು ಬಿಟ್ಟು ಬಿಡಬಾರದು. ದೇವಜನವೇ, ಎಷ್ಟೋ ಜನರು ಮಾನುಷಿಕ ಪ್ರೀತಿಗೆ ಒಳಗಾಗುತ್ತಾ ಇರುತ್ತಾರೆ. ಮಾನುಷಿಕ ಪ್ರೀತಿ ಇರಬಾರ್ದು ಅಂತ ಬೈಬಲ್ ಯಾವತ್ತೂ ಹೇಳಲ್ಲ. ಯಾಕಂದರೆ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಪ್ರೀತಿಯ ಪ್ರಾಮುಖ್ಯತೆಯನ್ನು ನೋಡುತ್ತೇವೆ. ಪ್ರೀತಿ ಬಹಳ ಶ್ರೇಷ್ಠವಾದದ್ದು. ವಾಕ್ಯವನ್ನು ನೀವು ಓದಿದ್ರೆ ಕೊನೆಯಲ್ಲಿ ಒಂದು ವಾಕ್ಯ ಇದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 13ನೇ ಅಧ್ಯಾಯದ ಕೊನೆ ವಚನವನ್ನು ನೀವು ನೋಡಿದರೆ, 13ನೇ ಅಧ್ಯಾಯ 13ನೇ ವಾಕ್ಯವನ್ನು ನೋಡಿದರೆ, ಈಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಈಗ ಯೇಸು ಸ್ವಾಮಿ ನೀವು ಮನುಷ್ಯರನ್ನ ಪ್ರೀತಿ ಮಾಡಬೇಡಿ ಅಂತ ಯಾವತ್ತೂ ಹೇಳಲಿಲ್ಲ. ಈಗ ಉದಾಹರಣೆಗೆ 1 ಯೋಹಾನ ಪತ್ರಿಕೆಯಲ್ಲಿ ನಾವು ಓದಿದ ಭಾಗದಲ್ಲಿ ನೀವು ನೋಡ್ರಿ, ಅಲ್ಲಿ ಹೇಳ್ತದೆ 10ನೇ ವಚನಕ್ಕೆ ಬಂದು, ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಾರ್ಥನವಾಗಿ ತನ್ನ ಮಗನನ್ನು ಕಳುಹಿಸಿ ಕೊಟ್ಟಿದ್ದರಲ್ಲಿಯೇ ಪ್ರೀತಿಯ ನಿಜ ಗುಣ ತೋರಿ ಬರುತ್ತದೆ. 11ನೇ ವಚನ, ಪ್ರಿಯರೇ, ದೇವರು ನಮ್ಮನ್ನು ಹೇಗೆ ಪ್ರೀತಿಸಿದ ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ ಎಂದು ಹೇಳುತ್ತಾ ಇದೆ. ನಾವು ಏನಿದೆ ಒಬ್ಬರನ್ನೊಬ್ಬರು ಪ್ರೀತಿಸುವ
ಯಾರ್ಯಾರಿಗೆ ಎಷ್ಟು ಪ್ರೀತಿಯನ್ನು ತೋರಿಸಬೇಕು ಅಷ್ಟೇ ಪ್ರೀತಿಯನ್ನು ತೋರಿಸ್ಬೇಕು. ಒಬ್ಬರನ್ನು ಅಧಿಕವಾಗಿ ಪ್ರೀತಿಸುವುದು ಇನ್ನೊಬ್ಬರನ್ನ ದ್ವೇಷಿಸುವುದು ಅಲ್ಲ. ಈಗ ಒಂದು ಕುಟುಂಬ ಅಂದರೆ ಆ ಕುಟುಂಬದಲ್ಲಿ ತಾಯಿ ಇರ್ತಾರೆ, ತಂದೆ ಇರ್ತಾರೆ, ತಮ್ಮ ಇರ್ತಾರೆ, ತಂಗಿ ಇರ್ತಾರೆ. ಕೆಲವು ಕುಟುಂಬಗಳಲ್ಲಿ ಅತ್ತೆ ಇರ್ತಾರೆ, ಸೊಸೆ ಇರ್ತಾರೆ, ಕೆಲವು ಸಂದರ್ಭಗಳಲ್ಲಿ ಭಾವೈದ ಇಲ್ಲ ಯಾರು ಇರ್ತಾರೆ. ಅವರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೀತಿಯನ್ನು ನಾವು ತೋರಿಸಬೇಕೋ ಅಷ್ಟಷ್ಟು ಪ್ರೀತಿಯನ್ನು ನಾವು ತೋರಿಸಲೇಬೇಕು ಅಲ್ವಾ. ಅಡುಗೆ ಮಾಡಿಬಿಟ್ಟು ನಾನು ನನ್ನ ಗಂಡನನ್ನೇ ಪ್ರೀತಿಸೋದು, ಗಂಡ ಎಲ್ಲ ನೀನೇ ತಿನ್ನು ಅಂತ ಹಾಕ್ಬಿಟ್ಟು ಎಲ್ಲ ಗಂಡನಿಗೆ ಹಾಕಿಟ್ಬಿಟ್ರೆ ಮನೆಯವ್ರಿಗೆ ಇಲ್ಲ ನಿಮಗೆ ಯಾರಿಗೂ ಊಟ ಕೊಡಲ್ಲ, ಯಾಕೆಂದರೆ ನನ್ನ ಗಂಡನ್ನೇ ಪ್ರೀತಿಸ್ತೀನಿ, ಇವರಿಗೆ ನಾನು ಜಾಸ್ತಿ ಊಟ ಕೊಡೋದು ಅಂತ ಅವ್ರಿಗೆ ಕೊಟ್ಬಿಟ್ರೆ ತಿಂದುಬಿಟ್ಟು ಮಧ್ಯರಾತ್ರಿಯಲ್ಲಿ ಹೊಟ್ಟೆ ನೋವಿಗೆ ಬಾಧೆ ಪಡಬೇಕಷ್ಟೆ ಅಲ್ವಾ. ಆ ರೀತಿಯಾಗಿ ಒಬ್ಬರನ್ನ ಪ್ರೀತಿಸೋದಲ್ಲ. ಕುಟುಂಬ ಅಂದಮೇಲೆ ಎಲ್ಲರೂ ಅವರವರಿಗೆ ಕೊಡಬೇಕಾದ ಪ್ರೀತಿ ನಾವು ತೋರಿಸಲೇಬೇಕು. ಅತ್ತೆ, ಸೊಸೆ, ಮಾವ, ತಮ್ಮ, ತಂಗಿ, ಅಣ್ಣ, ತಂಗಿ ಎಲ್ಲರೂ ಇರ್ತಾರೆ. ಅವರೆಲ್ಲರಿಗೂ ನಾವು ಸರ್ವ್ ಮಾಡಬೇಕು. ನಾವು ಹೇಗೆ ಸರ್ವ್ ಮಾಡ್ತೀವಿ? ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ. ಚಿಕ್ಕ ಮಕ್ಕಳಿಗೆ ಜಾಸ್ತಿ ಹಾಕ್ಬಿಟ್ಟು ದೊಡ್ಡವ್ರಿಗೆ ಸಿಕ್ಕಿದಾಗ ಹಾಕಿದ್ರೆ ಆಗ್ತೀವ? ಆ ರೀತಿ ಚಿಕ್ಕ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ, ದೊಡ್ಡವ್ರಿಗೆ ಎಷ್ಟು ಮಾಡ್ತೀವೋ ಅಷ್ಟೇ ಮಾಡಿ. ಯಾಕೆಂದರೆ ಅವ್ರ ಕೆಪಾಸಿಟಿ ಹಂಗಿರುತ್ತೆ. ಪ್ರೀತಿ ಕೂಡ ಹಾಗೇನೆ, ಯಾರ್ಯಾರಿಗೆ ಎಷ್ಟೆಷ್ಟು ತೋರಿಸಬೇಕೋ ಅಷ್ಟಷ್ಟು ಪ್ರೀತಿಯನ್ನು ನಾವು ತೋರಿಸ್ಬೇಕು. ಆದರೆ ನಾವು ಹೆಚ್ಚಿಗೆ ಮೊದಲು ಯಾರನ್ನ ಪ್ರೀತಿಸಬೇಕು? ದೇವರನ್ನು ಯಾರು ಪ್ರೀತಿಸ್ತಾರೋ ಮನುಷ್ಯರನ್ನ ಪ್ರೀತಿ ಮಾಡೋದು ಗೊತ್ತಾಗುತ್ತದೆ. ಆಮೇಲೆ ಖಂಡಿತ ದೇವರನ್ನ ನೀವು ಪ್ರೀತಿ ಮಾಡಿದ್ರೆ ದೇವರ ವಾಕ್ಯನೇ ನಿಮಗೆ ಹೇಳ್ಕೊಡುತ್ತದೆ ಯಾರ್ಯಾರನ್ನ ಹೇಗೆ ಪ್ರೀತಿಸಬೇಕು, ಎಷ್ಟು ಪ್ರೀತಿಸಬೇಕು ಅಂತ ದೇವರು ತಿಳಿಸ್ಕೊಡ್ತಾರೆ. ಅದಕ್ಕೆ ಕೆಲವೊಂದು ಉದಾಹರಣೆ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ. ಕುಟುಂಬದ ಒಂದು ರೀತಿ ನೀತಿ, ಏಕೆಂದರೆ ಒಂದು ಛತ್ರಿ ಹಂಬ್ರಲ ಮೇಲ್ಗಡೆ ದೊಡ್ಡದಾಗಿದ್ದರೆ ಅದರ ಕೆಳಗಡೆ ಕುಟುಂಬ ಅನ್ನೋದು ಸಣ್ಣ ಛತ್ರಿ, ಆಮೇಲೆ ಜಾಬು ಇಲ್ಲ ಸೇವೆ ಅನ್ನೋದು ಸಣ್ಣ ಛತ್ರಿ, ಇದೆಲ್ಲ ಓಕೆ. ನೋಡಿ, ದೊಡ್ಡ ಛತ್ರಿಯ ಕೆಳಗಡೆ ಸಣ್ಣ ಛತ್ರಿಗಳಿದ್ರೆ ನೆನೆಯಲ್ಲ, ಹೌದಲ್ವಾ? ಅದೇ ದೊಡ್ಡ ಸಣ್ಣ ಛತ್ರಿ ಮೇಲೆ ಇದ್ದು, ಒಂದು ಉದಾಹರಣೆಗೆ ದೇವರ ಮೇಲೆ ಇದ್ದು ಅದರ ಕೆಳಗಡೆ ಕುಟುಂಬ, ಓಕೆ, ಅದರ ಕೆಳಗಡೆ ಇದು ಅದು ಇದ್ದು ಕೊನೆಗೆ ದೇವರಿದ್ದರೆ ಎಲ್ಲ ನೆಂದೋಗಿ ದೇವರು ಕೊಡದೆ ನೆಂದೋಗುತ್ತೆ. ಆದರೆ ದೇವರೆಂಬ ಛತ್ರಿ ಮೇಲ್ಗಡೆ ಇದ್ದರೆ ಅದರ ಕೆಳಗಡೆ ಎಲ್ಲರೂ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅದರಿಂದ ನಮ್ಮ ಜೀವಿತಗಳಲ್ಲಿ ನಾವೇನು ಮಾಡಬೇಕು? ದೇವರ ಪ್ರೀತಿಯನ್ನು ಮೊದಲಿಟ್ಟುಕೊಳ್ಳಬೇಕು. ಓಕೆ, ಅದಕ್ಕೆ ದೇವರ ವಾಕ್ಯ ಯಾವಾಗಲೂ ಹೇಳ್ಕೊಡ್ತದೆ, ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಅಂತ ಹೇಳ್ತದೆ. ನಾವೇನು ಮಾಡ್ತೀವಿ ಅಂದರೆ ಆ ದೇವರನ್ನು ಪ್ರೀತಿಸುವ ಬದಲಾಗಿ ಮಿಕ್ಕ ಎಲ್ಲವನ್ನೂ ಪ್ರೀತಿ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತೇವೆ. ಕೆಲವರೆಲ್ಲ ಜಾಬನ್ನು ಪ್ರೀತಿಸ್ತಾರೆ. ಕೆಲಸ ಅಂದರೆ ಕೆಲಸದ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ? ಆ ಕೆಲಸದ ಮೇಲೆ ಕೆಲವರು ವ್ಯವಸಾಯವನ್ನು ಪ್ರೀತಿಸ್ತಾರೆ, ಕೆಲವರು ಅವರ ಬಿಸ್ನೆಸ್ಸನ್ನು ಪ್ರೀತಿಸ್ತಾರೆ, ಕೆಲವರು ವ್ಯಕ್ತಿಗಳನ್ನು ಪ್ರೀತಿಸ್ತಾರೆ. ಆದರೆ ಮೊದಲು ಮನುಷ್ಯರಿಗಿರಬೇಕಾಗಿರುವುದು ದೇವರ ಮೇಲೆ ಪ್ರೀತಿ. ಅದು ಹೇಗೆ ಪ್ರೀತಿಸಬೇಕಂತ ದೇವರ ವಾಕ್ಯ ಹೇಳ್ತದೆ? ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನೀವು ಪ್ರೀತಿಸಬೇಕು. ಪೂರ್ಣವಾಗಿ ಪ್ರೀತಿಸಬೇಕು ದೇವರನ್ನ. ದೇವರು ಯಾವತ್ತೂ ಅಪೂರ್ಣವಾಗಿ ಪ್ರೀತಿ ಮಾಡುವುದನ್ನು ಇಷ್ಟಪಡೋದಿಲ್ಲ. ಪ್ರೀತಿಸಿದರೆ ನಿಜವಾಗಿ ಪ್ರೀತಿಸಬೇಕು, ನಟನೆ ಮಾಡೋ ಹಾಗೆ ಪ್ರೀತಿಸಬಾರ್ದು. ಎಷ್ಟೋ ಸಾರಿ ನಟನೆ ಮಾಡುವಂಥ ಪ್ರೀತಿ ಮಾಡ್ತೇವೆ. ಮನುಷ್ಯರಾಗಿರುವಂಥ ನಮಗೆ ದೇವರು ಇವತ್ತು ಹೇಳ್ತಾ ಇದ್ದಾನೆ, ನೀವು ದೇವರನ್ನು ಪ್ರೀತಿಸಬೇಕು. ಅಲ್ಲಿ ಹೇಳ್ತದೆ ನಾವೊಬ್ಬರನ್ನೊಬ್ಬರು ಪ್ರೀತಿಸಬೇಕು, ಆತನಿಂದಾಗುವ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಪ್ರಿಯ ದೇವಜನವೇ, ನಿಮ್ಮನ್ನು ನನ್ನನ್ನು ಒಂದು ವಿಷಯ ಅರ್ಥ ಮಾಡಿಕೊಳ್ಳೋಣ. ನಮಗೆ ಕೆಲವರು ಹೇಳ್ಬೋದು, ಕ್ವಶನ್ ಕೇಳ್ತಾರೆ, ಆ ಹುಡುಗ ಸ್ಟಾರ್ಟಿಂಗಲ್ಲಿ ಕೇಳಿದ ಹಾಗೆ, ದೇವರು ನಿನ್ನ ಪ್ರೀತಿ ಮಾಡಿದರೆ ಈ ವಯಸ್ಸಿಗೆ ಯಾಕಪ್ಪ ನಿನಗೆ ರೋಗ? ದೇವರು ನಿನ್ನ ಪ್ರೀತಿಸಿದ್ರೆ ಈ ವಯಸ್ಸಿಗೆ ಯಾಕೆ ರೋಗ? ಕೆಲವರು ಕೇಳ್ತಾರೆ, ದೇವರು ಒಳ್ಳೆಯವನಾದರೆ, ಪ್ರೀತಿ ಸ್ವರೂಪನಾದರೆ ಯಾಕೆ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ? ಯಾಕೆ ವಿಮಾನಗಳು ಅಪಘಾತಗಳಾಗ್ತವೆ? ಯಾಕೆ ಯುದ್ಧಗಳಾಗ್ತವೆ? ಯಾಕೆ ಹಾಗಾಗ್ತವೆ ಹೀಗಾಗ್ತವೆ? ಖಂಡಿತವಾಗಿ ದೇವರದೆಲ್ಲ ಮಾಡ್ತಾ ಇಲ್ಲ, ದೇವರೆಲ್ಲ ಮಾಡ್ತಾ ಇರುವಂಥದ್ದು. ದೇವರು ಪ್ರೀತಿಸ್ತಾನೆ ಹೊರತು ಶಿಕ್ಷಿಸೋದಿಲ್ಲ. ಅಂದರೆ ದ್ವೇಷ ಮಾಡಲ್ಲ ಆತನಿಗೆ ಮನುಷ್ಯರ ಮೇಲೆ ಕೋಪ ಇಲ್ಲ. ಆತನು ಪ್ರೀತಿಸ್ತಾನೆ. ಆತನು ಪ್ರೀತಿಸಿದ್ದರಿಂದಲೇ ತನ್ನ ಸ್ವಪ್ರಾಣವನ್ನು ಆತನು ಕೊಟ್ಟನು ನಮಗಾಗಿ. ಆತನು ಕಲ್ವಾರಿಯ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಧಾರೆ ಎರೆದು ಕೊಟ್ಟನು. ಈ ದಿನ ದೇವಜನ ಒಂದು ಅರ್ಥ ಮಾಡಿಕೊಳ್ಳೋಣ. ನಮ್ಮ ಲೈಫಲ್ಲಿ ಕಷ್ಟ ಇರಬಹುದು, ನಮಗೆ ಜಯ ಸಿಗದೇ ಇರಬಹುದು,
ಇನ್ನೂ ನಾವು ಅಂದುಕೊಂಡದ್ದು ನಡೆಯದೇ ಇರಬಹುದು. ಹಾಗಂದ ಮಾತ್ರಕ್ಕೆ ದೇವರು ನಮ್ಮನ್ನು ಪ್ರೀತಿಸುವುದಿಲ್ಲ ಅಂತಲ್ಲ. ಮಕ್ಕಳು ಕೆಲವರು ಹೇಳ್ತಾರೆ, ಮಕ್ಕಳು ಶಾಲೆಗೆ ಕಳಿಸ್ಬೇಕಾದ್ರೆ ಹೋಗು ಸ್ಕೂಲ್ಗೆ ಹೋಗು ಅಂದರೆ ಮಕ್ಕಳು ಅಂತ ಹೇಳ್ತವೆ, ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಪ್ರೀತಿನೇ ಇಲ್ಲ, ಯಾವಾಗ ನೋಡಿದ್ರು ಸ್ಕೂಲ್ಗೆ ಹೋಗು ಅಂತಾರೆ. ಅಂದರೆ ಅದರ ಅರ್ಥ ಏನು? ಪ್ರೀತಿ ಇಲ್ಲದೆ ಇರೋದರಿಂದ ಅವ್ರಿಗೆ ಸ್ಕೂಲ್ ಕಳಿಸ್ತೀವ? ಪ್ರೀತಿ ಇಲ್ಲದೆ ಇರೋದರಿಂದ ಅವ್ರನ್ನ ಕಾಲೇಜಿಗೆ ಕಳಿಸ್ತೀವ? ಪ್ರೀತಿ ಇಲ್ಲದೆ ಇರೋದ್ರಿಂದ ಓದ್ಕೊ ನೀನು, ಪ್ರೀತಿ ಇಲ್ಲದೆ ಇರೋದ್ರಿಂದ ಹಂಗೆ ಮಾಡ್ತೀವ? ಪ್ರೀತಿ ಇರೋದ್ರಿಂದನೇ ಮಾಡ್ತೀವಿ. ಎಷ್ಟೋ ಮಕ್ಕಳು ಓದ್ದೆ, ಎಷ್ಟೋ ಜನರು ಈಗ ಹೇಳ್ತಾರೆ, ಅಯ್ಯೋ ಓದ್ಕೊಂಡಿದ್ರೆ ಚೆನ್ನಾಗಿರೋದು, ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಹೋಗು ಅಂದರೆ ನಾನೇ ಓದಲಿಲ್ಲ, ನೋಡಿ ಇವತ್ತು ನನ್ನ ಬದುಕು ನೋಡಿ ಹೆಂಗಾಗೈತೆ ಅಂತ ಹೇಳ್ತಾರಲ್ಲ. ಅಂದರೆ ತಂದೆ ತಾಯಿಗಳು ಆ ಟೈಮಲ್ಲಿ ಬೈಯುವುದು, ಬಲವಂತ ಮಾಡುವುದು ನಮಗೆ ಕಷ್ಟ ಅನ್ನಿಸ್ಬೋದು. ಆದರೆ ಅವರು ಯಾವುದು ಮಾಡ್ತಾರೆ? ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ದೇವರು ಕೂಡ ಕೆಲವು ಕಷ್ಟಗಳು ನಮಗೆ ಅನುವು ಮಾಡಿಕೊಡಬಹುದು. ಆದರೆ ಯಾಕೆ ಗೊತ್ತಾ? ನಮ್ಮ ಒಳ್ಳೆಯದಕ್ಕೋಸ್ಕರ. ಇವತ್ತಿನ ನಿಮ್ಮ ಕಷ್ಟ, ಇವತ್ತಿನ ನಿಮ್ಮ ವೇದನೆ ನಾಳೆ ನಿಮ್ಮ ಸುಖಕ್ಕಾಗಿ, ನಾಳೆ ನಿಮ್ಮ ಆಶೀರ್ವಾದಕ್ಕಾಗಿ, ನಾಳೆ ದಿನದಲ್ಲಿ ನೀವು ದೇವರಲ್ಲಿ ನಿಲ್ಲುವುದಕ್ಕಾಗಿ. ಆದ್ದರಿಂದ ನಾವು ಈ ದಿನದ ಕಷ್ಟ ಸಂಕಟಗಳನ್ನು, ಅಯ್ಯೋ ದೇವರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಪ್ರೀತಿಸಿದರೆ ನನಗೆ ಯಾಕೆ ಇದೆಲ್ಲ ಬರ್ತಾ ಇತ್ತು ಅಂತ ನಾವೆಂದಿಗೂ ಅಂದುಕೊಳ್ಳಬಾರದು. ದೇವರ ಪ್ರೀತಿ ಮಾತ್ರ ಎಂದಿಗೂ ಕೂಡ ಕಡಿಮೆಯಾಗುವುದಿಲ್ಲ. ಹಲ್ಲೆಲೂಯ. ಹಾಗಾದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ಯಾವಾಗಲೂ ರೋಗ ಬಂದಾಗಲೂ, ಕಷ್ಟ ಬಂದಾಗಲೂ, ಕಣ್ಣೀರು ಬಂದಾಗಲೂ, ಒಂಟಿಯಾದಾಗಲೂ, ಏನು ನಡೆಯದೇ ಇದ್ದಾಗಲೂ ಅರ್ಥ ಮಾಡಿಕೊಳ್ಳಿ, ಜೀಸಸ್ ಲವ್ಸ್ ಯು. ಬೈಬಲ್ ಹೇಳುತ್ತದೆ, ಜೀಸಸ್ ಲವ್ಸ್ ಯು. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸುತ್ತಾರೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯವು ಹೇಳುತ್ತದೆ ನೀನು ಪ್ರೀತಿ ಸ್ವರೂಪನಾದ ದೇವರು ಎಂಬುದಾಗಿ. ಹೌದು ಸ್ವಾಮಿ, ನಿಮ್ಮ ಪ್ರೀತಿಗೆ ಮಿತಿ ಇಲ್ಲ, ನಿಮ್ಮ ಪ್ರೀತಿಗೆ ಕೊನೆ ಇಲ್ಲ. ಅದನ್ನು ಅಳೆಯಲಿಕ್ಕೂ, ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೂ, ವಿವರಿಸಲಿಕ್ಕೂ ಸಾಧ್ಯವಿಲ್ಲಪ್ಪ. ಈ ದಿನ ನಾವು 3 ಕಾರ್ಯಗಳನ್ನು ನಾವು ನೋಡಿದ್ದೇವಪ್ಪ. ನೀನು ಪಕ್ಷಪಾತಿಯಲ್ಲ, ನೀನು ಪ್ರೀತಿ ಸ್ವರೂಪನು. ನಿನ್ನ ಪ್ರೀತಿಯು ಪರ್ವತಗಳೋಪಾದಿಯಲ್ಲಿ ಸ್ಥಿರವಾಗಿರುವಂಥದ್ದು. ನಿನ್ನ ಪ್ರೀತಿಯು ನದಿಗಳೋಪಾದಿಯಲ್ಲಿ ಅದು ಹರಿಯುವಂಥದ್ದು, ಶುದ್ಧವಾದದ್ದು. ನಿನ್ನ ಪ್ರೀತಿಯು ಸಮುದ್ರದ ಆಳದಂತೆ. ಅಪ್ಪ, ನಿನ್ನ ಪ್ರೀತಿಯು ನಮ್ಮ ಪಾಪಗಳನ್ನೆಲ್ಲ ತೆಗೆದುಹಾಕಿ ಅದನ್ನು ಕರ್ತನೆ ನೀನು ಇಟ್ಟುಕೊಳ್ಳುವಂಥ ದೇವರಾಗಿದ್ದಿ. ನಿನ್ನ ವಾಕ್ಯ ಹೇಳುತ್ತದೆ, ಎಲೆ ಕಷ್ಟಪಡುವವರೇ, ಹೊರವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ಎಂದು ಹೇಳ್ತೀರಪ್ಪ. ಯಾಕೆಂದರೆ ನೀವು ನಮ್ಮನ್ನು ಪ್ರೀತಿ ಮಾಡ್ತೀರಪ್ಪ. ಕಷ್ಟಪಡುವಂಥವರನ್ನು, ರೋಗದಲ್ಲಿರುವಂಥವರನ್ನು, ದುಃಖದಲ್ಲಿರುವಂಥವರನ್ನ ನೀವು ಕರೆಯುತ್ತೀರ. ಏನಕ್ಕೆ? ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಈಗೋ ನಾನು ನಿಮ್ಮ ಭಾರವನ್ನು ಹೊತ್ತುಕೊಳ್ಳುವೆನು, ನಾನು ನಿಮ್ಮನ್ನು ಬಿಡಿಸುವೆನು, ನಾನು ನಿಮ್ಮನ್ನು ನಡೆಸುವೆನು, ನಾನು ನಿಮಗೆ ಸಹಾಯ ಮಾಡುವೆನು. ಇದೆಲ್ಲ ನೀವು ಪ್ರೀತಿಯಿಂದ ಮಾಡುತ್ತಿದ್ದೀರಿ ಹೊರತು ಸ್ವಾರ್ಥದಿಂದಲ್ಲಪ್ಪ. ಕರ್ತನೇ, ನಾವು ನಿಜಾನೇ ಮನುಷ್ಯರನ್ನ ಪ್ರೀತಿಸಬೇಕು, ಆದರೆ ನಿನ್ನ ಪ್ರೀತಿಗಿಂತ ಮಿಗಿಲಾದದ್ದು ಯಾವ ಪ್ರೀತಿ ಇಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಏಸಪ್ಪ, ದಯಮಾಡಿ ಪ್ರಾರ್ಥನೆಯನ್ನು ಮಾಡುತ್ತಿರುವ ಪ್ರತಿ ದೇವ ಮಕ್ಕಳನ್ನು ಪ್ರೀತಿ ಕರ್ತನೆ, ಅವರು ಮನುಷ್ಯರಿಂದ ಎದುರು ನೋಡಿ ಸೋತು ಹೋಗಿದ್ದಾರೆ ಅಪ್ಪ. ಅವರು ಎದುರು ನೋಡಿದ ಪ್ರೀತಿ ಅವರಿಗೆ ಸಿಗ್ತಾ ಇಲ್ಲ ಕರ್ತನೆ. ಅವರು ಅಂದುಕೊಂಡ ಪ್ರೀತಿ ಅವರಿಗೆ ಸಿಗ್ತಾ ಇಲ್ಲ. ನಾನು ಅಂದುಕೊಂಡೆ ನನ್ನ ಕುಟುಂಬ ಹಿಂಗಿರುತ್ತೆ ಹಂಗಿರುತ್ತೆ ಅಂದುಕೊಂಡೆ, ಆದರೆ ನಾನು ಅಂದುಕೊಂಡದ್ದು ಯಾವುದೂ ನಡೀತಾ ಇಲ್ಲ. ನನ್ನ ಮನೆಯವರು, ನನ್ನ ತಂದೆ ತಾಯಿಗಳು ಪ್ರೀತಿಸ್ತಾರೆ ಅಂದುಕೊಂಡೆ, ಪ್ರೀತಿಸಲಿಲ್ಲ. ನನ್ನ ಮಕ್ಕಳು ನನ್ನ ಹಿಂತಿರುಗಿಸಿ ಪ್ರೀತಿಸ್ತಾರೆ ಅಂದುಕೊಂಡಿದ್ದೆ, ಪ್ರೀತಿಸಲಿಲ್ಲ. ನನ್ನ ಸೊಸೆ ಪ್ರೀತಿಸ್ತಾಳೆ ಅಂದುಕೊಂಡಿದ್ದೆ, ಪ್ರೀತಿಸಿಲ್ಲ. ನನ್ನ ಅತ್ತೆ ಪ್ರೀತಿಸ್ತಾಳೆ ಅಂದುಕೊಂಡಿದ್ದೆ, ಪ್ರೀತಿಸಿಲ್ಲ. ನನ್ನ ಗಂಡ ಪ್ರೀತಿಸ್ತಾನೆ ಅಂದುಕೊಂಡಿದ್ದೆ, ಪ್ರೀತಿಸಲಿಲ್ಲ. ನನ್ನ ಹೆಂಡತಿ ಪ್ರೀತಿಸ್ತಾಳಂತ ಅಂದುಕೊಂಡಿದ್ದೆ, ಪ್ರೀತಿಸಲಿಲ್ಲ. ಹೌದಪ್ಪ, ಈ ರೀತಿಯಾಗಿ ಎದುರು ನೋಡಿ ನಮಗೆ ಸಾಕಾಗಿದೆಯಪ್ಪ. ಅದಕ್ಕೆ ನಿಮ್ಮ ಪ್ರೀತಿ ನಮಗೆ ಅರ್ಥವಾಗ್ತಾ ಇಲ್ಲ. ಆದರೆ ನಿಮ್ಮನ್ನು ಪ್ರೀತಿಸುವವನು ಮನುಷ್ಯರ ಪ್ರೀತಿಯನ್ನು ಹೊಂದಿಕೊಳ್ಳುವನು. ಆಮೇನ್. ಥ್ಯಾಂಕ್ ಯು ಜೀಸಸ್. ಖಂಡಿತವಾಗಿ ನೀವು ಈ ದಿನ ಈ ವಾಕ್ಯವನ್ನು ಆಲಿಸಿದಂಥ ಪ್ರೀತಿಯ ದೇವ ಮಕ್ಕಳ ಮೇಲೆ ಕೃಪೆಯನ್ನು ತೋರಿಸು. ನೀನಿವರನ್ನು ಪ್ರೀತಿಸುತ್ತಿ ಎಂಬುದನ್ನು ಅರಿವುಪಡಿಸುವಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ಇವರ ಕೆಲಸ, ಕಾರ್ಯ, ಪ್ರಯಾಣ, ಜೀವಿತಗಳು ಎಲ್ಲವನ್ನ ಅನುಗ್ರಹಿಸು ದೇವರೇ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಭುಜಿಸುವೆ ಎಂದು ಹೇಳಿದ ಹಾಗೆ ಇವರು ಪಡುವ ಪ್ರಯಾಸವು ಇವರಿಗೆ ಸಿಗಲಿ ಕರ್ತನೆ. ಇವರು ಎದುರು ನೋಡುವಂಥ ಆಶೀರ್ವಾದಗಳು ಇವರಿಗೆ ದೊರಕಲಿ ಕರ್ತನೆ. ನಿನ್ನನ್ನೇ ಅನುಸರಿಸಿ, ನಿನ್ನ ಮಾರ್ಗದಲ್ಲೇ ನಡೆದು, ನಿನ್ನ ಚಿತ್ತವನ್ನು ಅರಿತು, ನಿನಗೆ ಇಷ್ಟರಾಗಿ ಮೆಚ್ಚುಗೆಯಾಗಿ ನಡ್ಕೊಳ್ಳಲಿಕ್ಕೆ ಕೃಪೆಯನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದೀರಾ. ಸದುತ್ತರವನ್ನು ಕೊಟ್ಟು ನಿನ್ನ ಪ್ರೀತಿಯನ್ನು ನಾವು ಅನುಭವ ಮಾಡಿ ರುಚಿಸುವುದಕ್ಕೆ ಸಹಾಯ ಮಾಡುತ್ತೀರಿ ಎಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ, ನಿನಗೆ ವಂದನೆಗಳು. ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಕ್ರಿಸ್ತನು, ಪ್ರೀತಿ ಸ್ವರೂಪನಾದಂಥ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.